ಎಸ್ ಈಗ ಕಾಲ್ತುಳಿತ ಪ್ರಕರಣದಲ್ಲಿ ಬಹಳ ದೊಡ್ಡ ತಿರುವು ಸಿಗ್ತಾ ಇರುವಂತದ್ದು ಸರ್ಕಾರದ ವಿರುದ್ಧವೇ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೆಎಸ್ಸಿಎ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ. ಸರ್ಕಾರ ಮತ್ತು ಸಚಿವರ ವಿರುದ್ಧ ಆಕ್ರೋಶ ಏನು ವ್ಯಕ್ತ ಆಗ್ತಾ ಇದೆ, ಅದರ ಹಾದಿ ತಪ್ಪಿಸುವುದಕ್ಕಾಗಿ ಎಫ್ಐಆರ್ ಹಾಕಿದ್ದಾರೆ. ಹೀಗಂತ ಹೈಕೋರ್ಟ್ನಲ್ಲಿ ಕೆಎಸ್ಸಿಎ ಪದಾಧಿಕಾರಿಗಳು ರಿಟ್ ಅರ್ಜಿ ಹಾಕಿದ್ದಾರೆ. ಸರ್ಕಾರವೇ ಹೊಣೆ, ಘಟನೆಯ ಹೊಣೆಯನ್ನ ಕೆಎಸ್ಸಿಎ ಮೇಲೆ ಹೊರಿಸೋದಕ್ಕೆ ಪ್ರಯತ್ನ ಆಗಿದೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಆರ್ಸಿಬಿ ಮತ್ತು ಪೊಲೀಸರ ಕರ್ತವ್ಯ ಆಗಿತ್ತು. ಕರ್ನಾಟಕದ ಕ್ರಿಕೆಟ್ ನಿಯಂತ್ರಣ ಅಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ಇದು ಕೆಎಸ್ಸಿಎ ವಾದ. ರಿಟ್ ಅರ್ಜಿಯಲ್ಲಿ ಈ ಬಗ್ಗೆ ಸಾಲು ಸಾಲು ಅಂಶಗಳನ್ನು ಉಲ್ಲೇಖಿಸಿದೆ ಕೆಎಸ್ಸಿಎ ಮೇಲಿನ ಆರೋಪಗಳನ್ನ ಹೊರಿಸ್ತಾ ಇತ್ತು ಸರ್ಕಾರ. ಅದಕ್ಕೆ ಪ್ರತಿಯಾಗಿ ಈಗ ಕೆಎಸ್ಸಿಎ ಬಹಳ ದೊಡ್ಡ ತಿರುವು ಕೊಡ್ತಾ ಇದೆ. ಸರ್ಕಾರದ ವಿರುದ್ಧವೇ ಆರೋಪಿಸ್ತಾ ಇದೆ. ಜೊತೆಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಸರ್ಕಾರವೇ ಕರೆ ಕೊಟ್ಟಿದ್ದು. ಸಿಎಂ, ಡಿಸಿಎಂ ಮತ್ತು ಸಚಿವರು ಆ ವೇದಿಕೆಯಲ್ಲಿ ಸನ್ಮಾನಿಸಿದ್ದಾರೆ ಆಟಗಾರರನ್ನ. ಹೀಗೆ ರಿಟ್ ಅರ್ಜಿಯಲ್ಲಿ ಸರ್ಕಾರದ ಮೇಲೆ ಕೆಎಸ್ಸಿಎ ಆರೋಪಗಳ ಪಟ್ಟಿ ಹಾಕಿದೆ. ರಿಟ್ ಅರ್ಜಿಯಲ್ಲಿ ಸರ್ಕಾರದ ಮೇಲೆ ಕೆಎಸ್ಸಿಎ ಮಾಡ್ತಿರುವಂತಹ ಆರೋಪ ಇದು. ಹೈಕೋರ್ಟ್ನಲ್ಲಿ ಕೆಎಸ್ಸಿಎ ಪದಾಧಿಕಾರಿಗಳಿಂದ ಸಲ್ಲಿಕೆಯಾಗಿರುವಂತಹ ರಿಟ್ ಅರ್ಜಿಯಲ್ಲಿ ಈ ಅಂಶಗಳಿವೆ. ಕೆಎಸ್ಸಿಎ ಆಡಳಿತ ಮಂಡಳಿಯವರನ್ನ ಬಂಧಿಸೋದಕ್ಕೆ ಸಿಎಂ ಆದೇಶ ಕೊಟ್ಟರು. ಮಾಧ್ಯಮಗಳ ಮೂಲಕವೇ ಸಿಎಂ ಬಂಧಿಸುವ ಆದೇಶ ಕೊಟ್ಟಿದ್ದಾರೆ. ಪೊಲೀಸರನ್ನ ಅಮಾನತುಗೊಳಿಸುವ ಮೂಲಕ ಲೋಪವನ್ನ ಅವರೇ ಒಪ್ಕೊಂಡಿದ್ದಾರೆ. ಈಗ ಕೆಎಸ್ಸಿಎ ಮೇಲೆ ಹೊಣೆ ಹೊರಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಕೆಎಸ್ಸಿಎ ಆರೋಪಿಸಿದೆ. ರಿಟ್ ಅರ್ಜಿಯಲ್ಲಿ ಅದನ್ನೆಲ್ಲವನ್ನ ಬಹಿರಂಗವಾಗಿ ಪ್ರಕಟಿಸಿದೆ.